515. ಹುಬ್ಬಳ್ಳಿ ನಗರದ ಫ್ಲೈಓವರ್ ಕಾಮಗಾರಿ ವಿಳಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಮಗಾರಿ ವಿಳಂಬವಾಗಿದ್ದಕ್ಕೆ ಕೇಂದ್ರ ಸಚಿವ ಕೆಂಡಾಮಂಡಲರಾಗಿದ್ದಾರೆ. ಇವತ್ತು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಅಧಿಕಾರಿಗಳಿಗೆ ಗಡ್ಕರಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅಧಿಕಾರಿಗಳಿಗೆ ಲೆಫ್ಟ್ ರೈಟ್ ಅಂತ ಹೇಳಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಲೋಕೋಪಯೋಗಿಯ ಕಾರ್ಯದರ್ಶಿ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭುಗೆ ತೀವ್ರ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. 4 ವರ್ಷದಿಂದ ಕೇವಲ 48% ಕಾಮಗಾರಿ ಮಾತ್ರ ಆಗಿದೆ. ಕೇಂದ್ರ ಸಚಿವ ಜೋಶಿ ಮನವಿ ಮೇರೆಗೆ ಅನುದಾನ ಕೊಟ್ಟಿದ್ದೇವೆ, ಆದರೆ ರಾಜ್ಯ ಸರ್ಕಾರ ಯಾಕಿಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದೆ? ಫ್ಲೈಓವರ್ ಕಾಮಗಾರಿಗೆ ಇನ್ನೂ ಯಾಕೆ ಭೂಸ್ವಾಧೀನ ಆಗಿಲ್ಲ? ನೀವು ಇನ್ನಷ್ಟು ವಿಳಂಬ ಮಾಡಿದ್ರೆ ಗುತ್ತಿಗೆದಾರರ ಓಡಿ ಹೋಗ್ಬಿಡ್ತಾನೆ. ಜೋಶಿಯನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಯಾರಿಗೆ ಕ್ಲಾಸ್? ಅದು ಅಧಿಕಾರಿಗಳಿಗೆ. 1 ತಿಂಗಳಲ್ಲಿ ಭೂಸ್ವಾಧೀನ ಮುಗಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ ಅಲ್ಲಿನ ಜಿಲ್ಲಾಧಿಕಾರಿ. From last 4 years, our appointed date was 2021. Construction schedule was 3 years. Till date, our project is approximately. प्रोजेक्ट चल रहा है, 48% काम हुआ है, अभी तक इसके लिए लैंड मिली नहीं. अब कोर्ट का निर्णय हुआ, अपने लैंड एक्विजिशन का प्रोसेस शुरू किया गया. लैंड इनको पोजीशन में मिल सकते तो काम आगे होगा, नहीं तो बंद होगा. मैं डिस्पोज करके ये भागने के मूड में ये काम करना नहीं चाहता हूँ. इसने मुझे पत्र दिया है कि मुझे क्लोज कर दो. आप स्थिति बताइए क्या है? सर, लैंड एक्विजिशन का 2 बार वो प्रिलिमिनरी नोटिफिकेशन हो चुका है सर. अभी तो फाइनल नोटिफिकेशन हो गया. आपने अभी कारंजा का पुल जो पूरा किया ना जलना जिले में, किसका ही है? जी सर. वो आपको गिट्टी नहीं मिल रही थी, आपको मटेरियल नहीं मिल रहा था. मैं कलेक्टर को बोला, फिर लगा के अवेलेबल कर दिया. अब वो काम करो, ये प्रहलाद जोशी जी को आप खुद रिपोर्ट करो. अर्जेंट जो आएगी उनको बताओ, स्टेट गवर्नमेंट कोऑपरेट करेगी और ये काम आप इतने 11 अच्छे किए तो ये खत्म हो. ठीक है. अगर ये आप पूरा नहीं करोगे तो 11 काम का डिस्ट्रेट हो जाएगी. नहीं ठीक है सर. हाँ, और अब अर्चना आएगी तो प्रहलाद जी को बताओ, नहीं बताया तो From last 4 years, our appointed date was 2021. Construction schedule was 3 years. Till date, our project is approximately 148% progress due to land issues. And the traffic was moving all around. This work was going on or not, it was not informed to us. So it was a clear negligence on the part of contractor which led to that incident. It is not correct to say it was an accident. It was negligence which ultimately led to the accident and death of our ASI sir. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಈ ಫ್ಲೈಓವರ್ ವಿಳಂಬ ಆಗಿದ್ದಕ್ಕೆ ಹುಬ್ಬಳ್ಳಿಯ ಜನ ಎಷ್ಟೊಂದು ಕಷ್ಟ ಅನುಭವಿಸಿದ್ದಾರೆ, ಏನೆಲ್ಲ ತಾಪತ್ರಯ ದಿನಬೆಳಗಾದ್ರೆ ಇರುತ್ತೆ ಅಂತ ಹೇಳಿ ಹುಬ್ಬಳ್ಳಿ ಜನಕ್ಕಷ್ಟೇ ಗೊತ್ತು. ಏನು ಇದಕ್ಕೆ ನಿಜವಾದ ಕಾರಣ ಏನು, ಜೊತೆಗೆ ಟೆಕ್ನಿಕಲ್ ರೀಸನ್ಸ್ ಏನು ಹೇಳ್ತಾ ಇದ್ದಾರೆ ಭೂಸ್ವಾಧೀನಕ್ಕೆ? ದಶರಥ್, ಈಗಾಗಲೇ ಹುಬ್ಬಳ್ಳಿಯಲ್ಲಿ ಫ್ಲೈಓವರ್ ಕಾಮಗಾರಿ ನಡೀತಾ ಇದೆ. ಈ ಒಂದು ಫ್ಲೈಓವರ್ ಕಾಮಗಾರಿ ಸಂಪರ್ಕಕ್ಕೆ 320 ಕೋಟಿ ರೂಪಾಯಿ ಇಲ್ಲಿ ಅಂದ್ರೆ ಕೇಂದ್ರ ಸರ್ಕಾರ ವಿಶೇಷ ಅನುದಾನ. ಯಾಕಂದ್ರೆ ಯಾವುದೇ ಒಂದು ಮಹಾನಗರ ಪಾಲಿಕೆಯಲ್ಲಿ ಅನುದಾನ ಅಂದ್ರೆ ಇಲ್ಲಿ ಒಂದ್ ಕಡೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಯಾವುದೇ ಒಂದು ಮಹಾನಗರ ಪಾಲಿಕೆಯಲ್ಲಿ ಅನುದಾನವನ್ನ ಬಿಡುಗಡೆ ಮಾಡಿ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ನಿರ್ಮಾಣ ಮಾಡಿಲ್ಲ, ಫ್ಲೈಓವರ್ ಅನ್ನ ನಿರ್ಮಾಣ ಮಾಡಿದಂತಹ ಉದಾಹರಣೆ ಇಲ್ಲ. ಆದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಒಂದು ವಿಶೇಷ ಕಾಳಜಿಯ ಮೇಲೆ ಇಲ್ಲಿ ಅಂತಂದ್ರೆ ಒಂದು ಹುಬ್ಬಳ್ಳಿ ಒಂದು ಫ್ಲೈಓವರ್ ಆಗ್ಬೇಕು ಅಂತೇಳಿ ಒಂದು ಕನಸನ್ನ ಕಟ್ಟಿಕೊಂಡು ಈ ಒಂದು ಯೋಜನೆಯನ್ನ ತೆಗೆದುಕೊಂಡು ಬಂದ್ರು. ಆದ್ರೆ ಈ ಯೋಜನೆಗೆ ಇವತ್ತು ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯತನ ಅಂದ್ರೆ ಆ ದಿವ್ಯ ನಿರ್ಲಕ್ಷ್ಯದಿಂದ ಸಂಪೂರ್ಣವಾಗಿ ಈ ಒಂದು ಯೋಜನೆ ಹಳ್ಳ ಹಿಡದೆ 4 ವರ್ಷಗಳಿಂದ ಇಲ್ಲಿ ಅಂತಂದ್ರೆ ಕುಂಟುತ್ತಾ ಸಾಗ್ತದೆ. 2021ರಲ್ಲಿ ಅಂತಂದ್ರೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರೇ ವರ್ಚುವಲ್ ಮುಖಾಂತರ ಈ ಒಂದು ಶಂಕುಸ್ಥಾಪನೆಯನ್ನ ಮಾಡಿದ್ರು ಈ ಒಂದು ಫ್ಲೈಓವರ್ ಕಾಮಗಾರಿಗೆ. ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಅಂತಂದ್ರೆ ಕೇವಲ 40% ಅಂದ್ರೆ ಶೇಕಡಾವಾರು ನೋಡುವಾಗ ಇಲ್ಲಂದ್ರೆ 40% ಮಾತ್ರ ಕಾಮಗಾರಿ ಆಗಿದೆ. ಇನ್ನೂ 60% ಕಾಮಗಾರಿ ಬಾಕಿ ಉಳಿದೆ. ಇದ್ರ ನಡುವೆ ಇಲ್ಲಿ ಅಂದ್ರೆ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಿಂದ ಇಲ್ಲಿ ಅಂದ್ರೆ ರೈಲ್ವೆ ನಿಲ್ದಾಣದವರೆಗೆ ಏನು ಫ್ಲೈಓವರ್ ಕಾಮಗಾರಿ ಆಗ್ಬೇಕು, ಈ ಒಂದು ಫ್ಲೈಓವರ್ ಕಾಮಗಾರಿ ಸಂಪರ್ಕಕ್ಕೆ ಅಲ್ಲಿ
ಭೂ ಸ್ವಾಧೀನ ಮಾಡ್ಕೋಬೇಕು. ಆದ್ರೆ ಭೂ ಸ್ವಾಧೀನ ನಡುವೆ ಇಲ್ಲಿ ಅಂತಂದ್ರೆ ಫ್ಲೈಓವರ್ ಕಂಪನಿ ಅಂದ್ರೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೆಲವು ದಿನ ಇಲ್ಲಿ ಅಂತಂದ್ರೆ ಕೋರ್ಟ್ ಮೆಟ್ಲೆ ಇರ್ತು, ನಂತರ ಇಲ್ಲಿರುವಂತಹ ಸ್ಥಳೀಯರು ಕೋರ್ಟ್ ಮೆಟ್ಲೆ ಹತ್ತಿದ್ರು. ಇದ್ರ ನಡುವೆ ಇಲ್ಲಿ ಅಂದ್ರೆ ಕೋರ್ಟ್ ಮೆಟ್ಲು ಹತ್ತಿರದಿಂದ ಕೆಲವೊಂದಿಷ್ಟು ದಿನ ಇಲ್ಲಿ ಅಂದ್ರೆ ಕಾಮಗಾರಿಗಳು ವಿಳಂಬ ಆಯ್ತು. ಇದ್ರ ನಡುವೆ ಇಲ್ಲಿ ಅಂದ್ರೆ ದೊಡ್ಡ ಮಟ್ಟದ ವಿಳಂಬ ಆಗಲಿಕ್ಕೆ ಕಾರಣ ಏನು ಅಂತ ನೋಡಿದಾಗ ಇಲ್ಲಿ ಅಂದ್ರೆ ಊರ ASI ನದಿರಾಜ್ ಇಲ್ಲಿ ಅಂತಂದ್ರೆ ಇದೇ ಒಂದು ಗುತ್ತಿಗೆ ಪಡೆದ ಕಂಪನಿಯ ನಿರ್ಲಕ್ಷ್ಯಕ್ಕೆ ASI ಸಾವನ್ನಪ್ಪದ ನಂತರ ಇಲ್ಲಿ ಅಂತಾರೆ ಸೆಪ್ಟೆಂಬರ್ 10ರಂದು ಆತ ಸಾವನ್ನಪ್ತಾನೆ. 2024 ಸೆಪ್ಟೆಂಬರ್ 10ರಂದು ಇಲ್ಲಿ ಅಂದ್ರೆ ಆತ ಸಾವನ್ನಪ್ತಾನೆ ಕಬ್ಬಿಣದ ರಾಡ್ ಬಿದ್ದು. ನಂತರ ಇಲ್ಲಿ ಅಂದ್ರೆ ಕಳೆದ 3 ತಿಂಗಳಿಂದ ಈ ಕಾಮಗಾರಿ ಸಂಪೂರ್ಣವಾಗಿ ಸ್ಥಗಿತವಾಗಿತ್ತು. ಇದಕ್ಕೆಲ್ಲವೂ ಮೂಲ ಕಾರಣ ಏನು ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯತನ, ಇನ್ನೊಂದು ಕಡೆ ಅಂದ್ರೆ ಗುತ್ತಿಗೆ ಪಡೆದಂತ ಏನು ಕಂಪನಿ ಏನಿದೆ ಅದರ ಬೇಜವಾಬ್ದಾರಿತನದಿಂದ ಈ ಒಂದು ಕಾಮಗಾರಿ ಏನಿದೆ ಕುಂಠಿತವಾಗಿದೆ. ಅದೇ ಒಂದು ಕಾರಣಕ್ಕೆ ಇಲ್ಲಿ ಅಂದ್ರೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಮೊನ್ನೆ ಇಲ್ಲಿ ಅಂತಾರೆ ಹುಬ್ಬಳ್ಳಿ ಒಂದು ಸ್ಮಾರ್ಟ್ ಸಿಟಿಯಲ್ಲಿ ಅಧಿಕಾರಿಗಳ ಸಂಬಂಧಪಟ್ಟಂಗೆ ಇಲ್ಲಿ ಯಾರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಅವ್ರ ಜೊತೆಗೆ ಒಂದು ವರ್ಚುವಲ್ ಸಭೆ ನಡೆಸ್ತಾರೆ. ಆ ಸಭೆಯಲ್ಲಿ ಅಧಿಕಾರಿಗಳಿಗೆ ಒಂದು ಚಳಿ ಬಿಡಿಸುವಂತಹ ಕೆಲಸವನ್ನ ನಿತಿನ್ ಗಡ್ಕರಿ ಅವರು ಮಾಡಿದ್ದಾರೆ. ದಶರಥ್, ಎಸ್, ಥ್ಯಾಂಕ್ ಯು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ. Led to that incident. It is not correct to say it was an accident. It was negligence which ultimately